ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಢಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥಪ್ರದಸ್ಸುಧೀ ಮಂಡನಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವಚೀಕೃಪತ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣೋ ಪದಶ್ರಿತ್ ಗೌವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಸತಾಂ ನೋ ಹೃದಂಬರೆ. ಹಿಂದಿನ ಚಿಂತನೆಯಲ್ಲಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಬಂದಂತಹ ನಾವು ಆಯಾ ಯೋನಿಗಳಲ್ಲಿ ಮಾಡಿದಂತಹ ಏನು ಬೆಟ್ಟದಷ್ಟು ಪಾಪಗಳಿವೆ, ಪರ್ವತಪ್ರಾಯದಷ್ಟು ಏನು ಪಾಪಗಳಿವೆ, ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಅನುಗ್ರಹವನ್ನು ಮಾಡು ಸ್ವಾಮಿ. ದೇವಾಪರಾಧಮನವೇಕ್ಷ ಚ ವೀಕ್ಷ ಭಕ್ತಿಂ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಅಂತ ಹೇಳಿದ ಹಾಗೆ ಸ್ವಾಮಿ, ಅಪರಾಧಗಳು ಅನಂತ. ಮಾಡಿದ ಮಾತೆತ್ತಿದರೆ ಅಪರಾಧ, ಹೆಜ್ಜೆ ಇಟ್ಟರೆ ಪಾಪಕರ್ಮ, ಕೈ ಮುಟ್ಟಿದರೆ ಪಾಪಕರ್ಮ ಮಾಡುವ ನೀಚ ಜಾತಿಯಲ್ಲಿ ಯೋನಿಯಲ್ಲಿ ಹುಟ್ಟಿ ಬಂದವನು ನಾನು. ಆ ಎಲ್ಲ ಪಾಪಗಳನ್ನು ದೂರ ಮಾಡು. ಸ್ವಚ್ಛವಾದ ಸಾಧನಮಯವಾದ ಈ ಮಾನವ ಜನ್ಮದ ಸಾರ್ಥಕತೆಯನ್ನು ಮಾಡುವಂತ ಹಿಂದಿನ ಚಿಂತನೆಯಲ್ಲಿ ನಮಗೆ ತಿಳಿಸ್ತಾರೆ. ನಂತರದಲ್ಲಿ ಪರಮಾತ್ಮ, ನೀನು ನನ್ನನ್ನು ರಕ್ಷಣೆ ಮಾಡ್ತಿ, ನೀನು ನನ್ನನ್ನು ರಕ್ಷಣೆ ಮಾಡ್ತಿ ಅಂತಂದ ಮೇಲೆ ನಿನ್ನಿಂದ ನಾನು ರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಆದರೆ ನನಗೊಂದು ಯೋಗ್ಯತೆ ಬೇಕಲ್ಲ. ಆ ಯೋಗ್ಯತೆಯ ಸಂಪಾದನೆ ಹೇಗೆ? ಅದನ್ನೇ ತಿಳಿಸ್ತಾರೆ ಸ್ವಾಮಿ. ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಆದರೆ ನನಗೆ ಯೋಗ್ಯತೆ ಕೊಟ್ಟ ಗುರುಗಳು ಅಂತ ಏನಿದ್ದಾರೆ ನೋಡು ಸ್ವಾಮಿ. ದೇವರೇ ನಾರಾಯಣ, ಆ ಗುರುಗಳ ಶಿಷ್ಯನು ನಾನು ಅಂತ ತಿಳಿದು ನನಗೆ ಅನುಗ್ರಹವನ್ನು ಮಾಡು. ಅದೇ ನನಗೆ ದೊಡ್ಡದಾದ ಯೋಗ್ಯತೆ.
ಆ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾರೆ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾ ಇತಿ ಮತಿಯುತಾ ಪಾಂತಿ ಸದಯಾಃ ಮದಾರ್ಯಾ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಸ್ವಾಮಿ ನಾರಾಯಣ, ನೀನು ನನ್ನನ್ನು ಅನುಗ್ರಹ ಮಾಡ್ತಿ, ನನ್ನ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಬೀರ್ತಿ. ಆ ಕೃಪಾದೃಷ್ಟಿ ನೀನು ನನ್ನ ಮೇಲೆ ಹಾಕಬೇಕು ಅಂತಾದರೆ ನನ್ನಲ್ಲಿ ಇದ್ದ ಒಂದೇ ಒಂದು ದೊಡ್ಡದಾದ ಅನುಗ್ರಹ ಯಾರ್ದು ಗೊತ್ತಾ? ನನ್ನ ಗುರುಗಳಾದಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರದ್ದು, ನನ್ನ ಗುರುಗಳದ್ದು. ನೀನು ನನ್ನನ್ನು ನೋಡ್ತಿ, ನೀನು ನನ್ನನ್ನು ನನ್ನವ ಅಂತ ಅನಿಸಿಕೊಳ್ತಿ ಅಂತಾದರೆ ಅದು ಗುರುಗಳ ಅನುಗ್ರಹ. ಅಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು. ಯಾಕೆ ಗೊತ್ತೇನು? ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನ ಯಾವುದು ಅಂದರೆ ಅದು ಗುರುಗಳ ಸ್ಥಾನ. ಗುರುಗಳು ಅಂತಂದ ಮಾತ್ರಕ್ಕೆ ಅದು ಕೇವಲ ವ್ಯಕ್ತಿಯೋ ವ್ಯಕ್ತಿತ್ವವೋ ಅಲ್ಲ, ನಮ್ಮ ಜೀವನವನ್ನು ರೂಪುಗೊಳಿಸುವಂತಹ ಒಂದು ದೊಡ್ಡದಾದ ಶಕ್ತಿ ಅದು. ಯಾಕೆ ಗೊತ್ತೇನು? ಲೋಕದಲ್ಲಿ ಅನೇಕ ಜನ ಗುರುಗಳು, ಬಹೂನಿ ಗುರವಃ ಸಂತಿ ಶಿಷ್ಯ ಚಿತ್ತಾಪಹಾರಕಃ, ಬಹವಃ ಗುರವಃ ಸಂತಿ ಶಿಷ್ಯ ವಿತ್ತಾಪಹಾರಕಃ. ಶಿಷ್ಯರ ಮನಸ್ಸನ್ನು ಸೂರ್ಯಗೊಳಿಸುವ, ಅವರ ಮನಸ್ಸನ್ನು ಪ್ರಸನ್ನವಾಗಿ ಇಟ್ಟು ಅವರನ್ನು ರಕ್ಷಣೆ ಮಾಡುವ ಗುರುಗಳು ಅನೇಕರಿದ್ದರೆ, ಇನ್ನೂ ಒಂದು ರೀತಿಯಾದ ಗುರುಗಳಿದ್ದಾರೆ ಕೇವಲ ಶಿಷ್ಯರ ಹಣವನ್ನು ದೋಚೋದಕ್ಕಾಗಿ. ಯಾವ ಗುರುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು ಆ ಆಯ್ಕೆ ನಮಗೆ ಬಿಟ್ಟದ್ದು. ಒಂದು ಸಣ್ಣದಾದ ಒಂದು ನನ್ನ ಜೀವನೋದ್ದೇಶಕವಾದ ಜೀವನದ ಉದ್ಧಾರಕ್ಕಾದ ಒಂದು ಮಾತು ಹೇಳಿದರೂ ಅವರು ನಮಗೆ ಗುರುಗಳೇ. ಸ್ವಯಂ ಪರಮಾತ್ಮ ಹೇಳ್ತಾನೆ, ಹರೌ ರುಷ್ಟ್ರೇ ಗುರುಸ್ತ್ರಾತ ಗುರೌ ರುಷ್ಟ್ರೇನ ಕಶ್ಚನ. ದೇವರು ನಾವು ಮಾಡಿದ ಕರ್ಮಗಳಿಗೆ ಸಿಟ್ಟಿಗೆ ಬಂದ ಅಂತಾದರೆ ಆ ದೇವರ ಮೇಲೆ ಬಂದ ಸಿಟ್ಟು ಶಮನ ಮಾಡುವ ಸಾಮರ್ಥ್ಯ ಗುರುಗಳಿಗಿದೆ. ಗುರುಗಳು ನಮ್ಮ ಮೇಲೆ ಕೋಪಗೊಂಡ್ರೋ, ಸಿಟ್ಟಿಗೆ ಬಂದರೋ, ಅಸಮಾಧಾನವಾದರೋ ಪರಮಾತ್ಮ ಹೇಳ್ತಾನೆ ಅದು ನನ್ನಿಂದಲೂ ಸಾಧ್ಯವಿಲ್ಲ ಅಂತ. ಇವತ್ತು ನಾವೆಲ್ಲ ಸಿಂಹಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಹೆಜ್ಜೆ ಹೆಜ್ಜೆಗೂ ಇಂತಹ ಗುರುದ್ರೋಹವನ್ನು ಮಾಡ್ತೇವೆ ನಾವು. ಯಾರೋ ಒಬ್ಬ ಏನೋ ಹಾಕಿದ, ಗುರುನಿಂದಕವಾದ, ಅದನ್ನೇ ನಾನು ಎಲ್ಲ ಕಡೆಗೂ ಹಾಕಿದೆ. ಒಂದು ಕ್ಷಣ ಬುದ್ಧಿಗೆ ವಿಚಾರ ಬೇಡವಾ? ಯಾವುದನ್ನು ಹಾಕಬೇಕು, ಯಾವುದನ್ನು ಮಾಡಬಾರದು ಅಂತ. ಪ್ರಾಮಾಣಿಕವಾದ ಕಾರ್ಯಗಳು ಅನೇಕ ಇವೆ. ನಮ್ಮ ಕಡೆಯಿಂದ ಆಗಲಿಕ್ಕೆ ಸಾಧ್ಯವಿಲ್ಲವೋ ಬೇಡ, ಬಿಟ್ಟು ಬಿಡೋಣ. ಆದರೆ ಗುರುನಿಂದಕವಾದ ಕಾರ್ಯವನ್ನು ಮನಸ್ಸಿನಲ್ಲಿಯೂ ಎಣಿಸುವುದು ಬೇಡ, ಮನಸ್ಸಿನಲ್ಲಿಯೂ ಎಣಿಸುವುದು ಬೇಡ. ಇವನು ದೇವರು, ಇದು ಈ ವಸ್ತು, ಇದು ಈ ವಸ್ತು ಅಂತ ನಮಗೆ ತೋರಿಸಿಕೊಟ್ಟವರೇ ಗುರುಗಳು ತಾನೆ ಜೀವನದಲ್ಲಿ. ಅದನ್ನೇ ಸತ್ಯಸಂಧ ತೀರ್ಥರು ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ವಾಮಿ ನನ್ನ ಗುರುಗಳು ಜೀವನದ ಅನೇಕ ತಮ್ಮ ಇಡೀ ಜೀವನವನ್ನು ನಿನ್ನ ಪಾದಾರವಿಂದಗಳಲ್ಲಿ ಹಾಕಿ ಭಕ್ತಿಯನ್ನು ಮಾಡಿದ್ದಾರೆ, ಶ್ರೇಷ್ಠವಾದ ತಪೋವನ್ನು ಮಾಡಿದ್ದಾರೆ. ಆ ನನ್ನ ಗುರುಗಳು ಮಾಡಿದ ಆ ಎಲ್ಲ ವಿಧವಾದ ಸಾಧನೆಯನ್ನು ನೋಡಿ ಆ ಸಾಧನೆಯಿಂದಲೇನೆ ನನಗೆ ಅನುಗ್ರಹವನ್ನು ಮಾಡ್ತೀನಿ ನೀನು. ನನಗೆ ಯಾಕೆ ಯೋಗ್ಯತೆ ಇಲ್ಲ? ಅದು ಗಟ್ಟಿಯಾಗಿ ಈ ಚಿಂತನೆಯನ್ನು ತಿಳಿದುಕೊಳ್ಬೇಕು ನಾವು. ಎಲ್ಲಿಯೋ ಕ್ಷೇತ್ರಗಳಿಗೆ ಹೋಗಿರ್ತೇವೆ,
ದೇವರ ದರ್ಶನವನ್ನು ಮಾಡ್ತಾ ಇರ್ತೇವೆ. ದೇವರ ದರ್ಶನವನ್ನು ಮಾಡುವಾಗ ಸ್ವಾಮಿ ನೀನು ನನ್ನನ್ನು ನೋಡು ಅಂದರೆ ಸ್ವಾಮಿ ನಮ್ಮನ್ನು ನೋಡ್ತಾನ? ದೇವರು ನಮ್ಮನ್ನು ನೋಡಲಿಕ್ಕೆ ಶಕ್ಯವಾ? ಜೀವನ ಪೂರ್ತಿ ಪಾಪಗಳನ್ನೇ ಮಾಡಿ ಅಲ್ಲಿ ಹೋಗಿ ನಾವು ಗಲ್ಲು ಗಲ್ಲು ಬಡಿದುಕೊಂಡ್ರೆ ದೇವರು ನಮ್ಮನ್ನು ಎಂದಾದರೂ ರಕ್ಷಣೆ ಮಾಡ್ಯಾನ? ಇಲ್ಲ. ದೇವರಿಗೆ ಕೇಳಬೇಕಂತೆ ನಾವು, ಸ್ವಾಮಿ ನಾನು ಇಂಥವರ ಶಿಷ್ಯ, ಆ ನನ್ನ ಗುರುಗಳು ಮಾಡಿದಂತಹ ಆ ಪುಣ್ಯವನ್ನು ನೋಡಿ, ನಮ್ಮ ಗುರುಗಳ ಮುಖವನ್ನು ನೋಡಿ ನೀನು ನನಗೆ ಅನುಗ್ರಹವನ್ನು ಮಾಡ್ತಿ, ಅದೇ ನನಗೆ ಪ್ರಾಮಾಣಿಕವಾದ ಕಲ್ಪನೆ, ಅದೇ ಪ್ರಾಮಾಣಿಕವಾದ ವಿಚಾರ ಅಂತ ದೇವರಲ್ಲಿ ನಾವು ಚಿಂತನೆ ಮಾಡಬೇಕು. ಅಷ್ಟೇ ಅಲ್ಲ, ಸ್ವಾಮಿ ನೀನು ಹೇಗೆ ರಕ್ಷಣೆ ಮಾಡಬೇಕು ಗೊತ್ತೇನು ನಮ್ಮನ್ನು? ನೀನು ನಮ್ಮನ್ನು ರಕ್ಷಣೆ ಹೇಗೆ ಮಾಡ್ತಿ ಗೊತ್ತೇನು? ಒಬ್ಬ ರಾಜ ಇದ್ದಾನೆ. ರಾಜ ಎಲ್ಲರಿಗೂ ತಮ್ಮ ಭೃತ್ಯರಿಗೆಲ್ಲ ಶಿಕ್ಷೆಯನ್ನು ಕೊಡ್ತಾ ಇರ್ತಾನೆ. ಅದೇ ರಾಜನ ಮಗ ತಪ್ಪು ಮಾಡಿದ ಅಂತಾದರೆ, ಇವ ನನ್ನ ಮಗ, ಇವನಿಗೆ ಸ್ವಲ್ಪ ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಕೊಡೋಣ, ನೇರವಾಗಿ ಶಿಕ್ಷೆ ಕೊಡುವುದು ಬೇಡ ಅಂತ ಹೇಳಿ ಆ ವಾತ್ಸಲ್ಯದಿಂದ ಅವನ ತಪ್ಪನ್ನ ಅರಿವಿಗಾಗಿ ಸಮಯ ಕೊಡುವಂತೆ, ಮನ್ನಿಸುವಂತೆ, ಪ್ರಾಯಶ್ಚಿತ್ತಾದಿಗಳನ್ನು ಹೇಳುವಂತೆ ನಾನು ನಿನ್ನ ಮಗ ಎಂದು ತಿಳಿದು ಅನುಗ್ರಹವನ್ನು ಮಾಡು, ನಾನು ನಿನ್ನ ಮಗ ಎಂದು ತಿಳಿದು ಅನುಗ್ರಹವನ್ನು ಮಾಡು. ಆ ರೀತಿಯಾದ ಪ್ರೀತಿಯನ್ನು ಕೊಟ್ಟು, ವಾತ್ಸಲ್ಯವನ್ನು ಕೊಟ್ಟು ಅನುಗ್ರಹವನ್ನು ಮಾಡು. ಅನೇಕ ಇದೆ. ಗುರುಗಳ ಚರಿತ್ರೆಯನ್ನು ಹೇಳುವುದಕ್ಕೆ ಹೊರಟರೆ ಅನೇಕ ಗುರುಗಳು ದೇವರನ್ನು ಯಾವ ಮಟ್ಟಕ್ಕೆ ಮೆಚ್ಚಿಸಿರ್ತಾರೆ ಅಂತ. ಸುಮ್ಮನೆ ಒಂದು ಘಟನೆ ಹೇಳ್ತೇನೆ, ಪ್ರಸಂಗ ಬಂದಿದೆ. ನಮ್ಮ ಈ ಊರಿನಲ್ಲೇ ಮಣ್ಣೂರು ಕ್ಷೇತ್ರದಲ್ಲಿ ಏನೇ ಒಂದು ದೊಡ್ಡದಾದ ಸುಧಾಮಂಗಲದ ಕಾರ್ಯಕ್ರಮ ನಡೀತಾ ಇತ್ತು. ಇಲ್ಲೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಅಷ್ಟೆಲ್ಲ ಸ್ಥಳಾವಕಾಶ ಇಲ್ಲ. ನದಿಯ ಹತ್ತಿರವೇ ನಾವು ಕಾರ್ಯಕ್ರಮಾದಿಗಳನ್ನು ಮಾಡಬೇಕು. ದೊಡ್ಡ ಕಾರ್ಯಕ್ರಮ, ದೊಡ್ಡ ದೊಡ್ಡ ಜನ ಬಂದಿದ್ದಾರೆ, ಗಣ್ಯರು ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಜೋರಾಗಿ ಮಳೆ ಪ್ರಾರಂಭ ಆಯಿತು. ಮಳೆ ಪ್ರಾರಂಭ ಆದರೆ ಪರಮಪೂಜ್ಯ ಮಹಾಸ್ವಾಮಿಗಳು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದೆವು. ಅವರ ಅಧ್ಯಕ್ಷತೆಯಲ್ಲಿಯೇ ನಡೆದಿತ್ತು ಈ ಕಾರ್ಯಕ್ರಮ. ಪ್ರಾರ್ಥನೆ ಮಾಡಿದಾಗ ಸ್ವಾಮಿಗಳು ಒಂದು ಕ್ಷಣ ಮಂತ್ರಾಕ್ಷಿತೆಯನ್ನು ತೆಗೆದುಕೊಂಡು ಅತ್ಯಂತ ಪರಮಾತ್ಮನ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಆ ಮಂತ್ರಾಕ್ಷತೆ ಕೊಟ್ಟರೆ ಏನು ವಿಚಿತ್ರ ನೋಡಿ. ದೇವರು ಭಕ್ತರು ಪ್ರಾರ್ಥನೆ ಮಾಡಿದರು ಅಂತಾದರೆ ಇಲ್ಲ ಅನ್ನೋದಕ್ಕೆ ಅವನಿಗೂ ಮನಸ್ಸು ಬರಲಿಕ್ಕಿಲ್ಲ ಪ್ರಾಯಶಃ. ಎಷ್ಟು ವಿಚಿತ್ರ ಅಂದರೆ, ಮಂತ್ರಾಕ್ಷಿತಿ ಸ್ವಾಮಿಗಳು ಕೊಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇಡೀ ಸುತ್ತಮುತ್ತಲೆಲ್ಲ ಧಾರಾಕಾರವಾದ ಮಳೆ ಬಿದ್ದರೆ ಆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಒಂದು ಹನಿ ಮಳೆ ಇಲ್ಲ. ಆ ಕಾರ್ಯಕ್ರಮದ ಪಕ್ಕದಲ್ಲಿ ಮಳೆ ಬರ್ತಾ ಇದೆ. ಆ ಕಾರ್ಯಕ್ರಮದ ಟೆಂಟಿನಲ್ಲಿ, ಪೆಂಡಾಲಿನಲ್ಲಿ ಒಂದು ಹನಿ ಮಳೆ ಇಲ್ಲ. ಏನು ವಿಚಿತ್ರ, ಏನು ವಿಚಿತ್ರ ಅದು. ನಮಗನಿಸ್ತದೆ ಪ್ರಾಯಶಃ ಇದು ಏನೂ ಆಶ್ಚರ್ಯವಲ್ಲ. ಯಾಕೆ ಅಂದರೆ ಈ ಮಹಾಸ್ವಾಮಿಗಳವರು ಬಂದದ್ದು ಆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಳಖೇಡ ನಿವಾಸಿಗಳಾದ ಶ್ರೀಮಠ್ ಟೀಕಾಕೃತ್ಪಾದರಂತಹ ಮಹನೀಯ ಚರಣರ ಒಂದು ಪರಂಪರೆಯಲ್ಲಿ ತಾನೆ. ಆ ಎಲ್ಲ ಗುರುಗಳ ನಿತ್ಯ ನಿರಂತರವಾದ ಸನ್ನಿಧಾನ ಮಹಾಸ್ವಾಮಿಗಳದ್ದು. ನಾನು ಹೇಳುವುದು ಒಂದು ಪ್ರಸಂಗವಾದರೆ ತಮಗೆಲ್ಲ ಅನೇಕ ಅನುಭವಕ್ಕೆ ಬಂದಿರುತ್ತೆ ಮಹಾಸ್ವಾಮಿಗಳವರ ಹತ್ತಿರ. ಮಹಾಸ್ವಾಮಿಗಳು ಮುಷ್ಟಿ ಮಂತ್ರಾಕ್ಷತೆಯನ್ನು ಕೊಟ್ಟರೆ ಅಸಾಧ್ಯವೂ ಸುಸಾಧ್ಯವಾಗಿ ಹೋಗಿಬಿಡತ್ತೆ. ಯಾಕೆ? ಅವರು ದೇವರಲ್ಲಿ ಮಾಡಿದ ಆ ಪ್ರಾಮಾಣಿಕವಾದ ಭಕ್ತಿ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅಂತಹ ಗುರುಗಳಾದಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಅವರ ಶಿಷ್ಯನಾದಂತಹ ನಾನು ಆ ಒಂದು ಯೋಗ್ಯತೆಯನ್ನು ನೋಡಿ ನನಗನುಗ್ರಹ ಮಾಡು. ಶಬ್ದ ಬಿಡಿಸುವುದಾದರೆ ಹರೇ ಹರೇ ರಾಜಾನಃ ಅಮೀ ಸ್ವಭಟ ತನಯಾನ್ ದೋಷ ನಿಲಯಾನ್ ಗುಣೈಃ ಹೀನಾನ್ ಸೌವಾ ಇತಿ
ಮತಿಯುತಾಃ ಪಾಂತಿ ಸದಯಾಃ ಮದಾರ್ಯಾ ಆಬಾಲ್ಯಂ ತವ ಭಜನ ಸಂಸಕ್ತ ಹೃದಯ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಹೇ ರಘುವರ, ರಘುವಂಶಕೇತು ರಾಮನೇ, ಅಮಿರಾಜಾನಃ, ಯಾವ ರೀತಿಯಾಗಿ ರಾಜರು ತಮ್ಮ ಭೃತ್ಯರ ಮಕ್ಕಳನ್ನು ಅರ್ಥಾತ್ ತನ್ನ ಸ್ವಭಟರನ್ನು, ಯದ್ಯಪಿ ಅವರು ದೋಷ ನಿಲಯ ನಾನಾ ವಿಧವಾದ ಪಾಪಗಳನ್ನು ಮಾಡಿರ್ತಾರೆ, ಮಾಡಿದರೂ ಗುಣೈಹಿ ಹೀನಾನ್, ಗುಣಗಳಿಂದ ಅತ್ಯಂತ ತುಚ್ಛರೂ ಆಗಿರ್ತಾರೆ, ಅಷ್ಟಾಗಿದ್ದರೂ ಸೌವಾಹ ಇತಿ, ಅವರು ನನ್ನ ಮಕ್ಕಳು, ಅವರು ನನ್ನ ಸಂಬಂಧಿಕರು ಅಂತ ಹೇಳಿ ರಾಜ ಹೇಗೆ ಅವರು ಮಾಡಿದ ಪಾಪಗಳ ಪ್ರಾಯಶ್ಚಿತ್ತಕ್ಕೆ ಮಾರ್ಗವನ್ನು ಹೇಳ್ತಾನೋ ಹಾಗೆ ಅವರನ್ನು ರಕ್ಷಣೆ ಮಾಡ್ತಾನೋ, ತಾನ್ ಪಾಂತಿ ಅವರನ್ನು ರಕ್ಷಣೆ ಮಾಡ್ತಾನೋ ಹಾಗೆ ಮದಾರ್ಯಾಹ, ನನ್ನ ಗುರುಗಳಾದಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಾದರೋ ಆಬಾಲ್ಯಂ, ತಾವು ಬಾಲ್ಯಾವಸ್ಥೆಯಿಂದ ಹಿಡಿದು ಅಖಂಡವಾಗಿ ನಿನ್ನನ್ನು ತವ ಭಜನ ಸಂಸಕ್ತ ಹೃದಯಾಹ, ನಿನ್ನ ಸೇವೆಯಲ್ಲಿಯೇನೇ ತಮ್ಮ ಇಡೀಯಾದ ಜೀವನವನ್ನು ಹಾಕಿದರೋ, ಏ ನಿದ್ರಾಂ ಜಹುಹು, ಅತ್ಯಶಕ್ಯೇತು ನಿದ್ರಾದವು, ನಿದ್ದೆಯನ್ನು ಬಿಟ್ಟು ಎಲ್ಲ ಐಹಿಕವಾದ ಭೋಗಗಳನ್ನು ಬಿಟ್ಟು ಅನವರತ ಆ ಮೂಲ ರಾಮಚಂದ್ರನ ಪಾದಾರವಿಂದಗಳಲ್ಲಿ ತಮ್ಮ ಮನಸ್ಸನ್ನು ಇಟ್ಟರೋ, ಅಂತಹ ಮಹಾನುಭಾವರ ಶಿಷ್ಯನಾದವನು ನಾನು ಅಂತ ನೋಡಿ ನನಗೆ ಅನುಗ್ರಹವನ್ನು ಮಾಡು. ಏನು ಗುರುಗಳ ಮಹಾತ್ಮೆ ಇರಬೇಡ, ಗುರುಗಳ ಮಹಾತ್ಮೆ ಎಷ್ಟೋ ಆ ಗುರುಗಳನ್ನು ಆ ಹೃದಯದಲ್ಲಿ ಇಟ್ಟು ಏನೇ ಆದರೂ ಗುರುಗಳ ದ್ವಾರಾನೇ ಅಂತ ಹೇಳುವಂತಹ ಈ ಶಿಷ್ಯರ ಒಂದು ಅನುಗ್ರಹ ಎಂಥದ್ದು, ಶಿಷ್ಯರು ಮಾಡುವಂತಹ ಪ್ರಾರ್ಥನೆ ಎಂಥದ್ದು ನೋಡಿ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ನಿಯಮ, ಚಿಂತನೆ, ಗುರುಗಳು ಅಂತ ನಾವು ಜೀವನದಲ್ಲಿ ಒಮ್ಮೆ ಒಪ್ಪಿಕೊಂಡಾಗ, ಶಿಷ್ಯತ್ವೇನ ಅವರಲ್ಲಿ ನಾವು ಹೋಗಿ ಕೂತಾಗ ದೇವರಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡಬೇಕು. ಸ್ವಾಮಿ, ಏನೇ ಅಪರಾಧಗಳು ನನ್ನಿಂದ ಆಗ್ತವೋ ಬಿಡ್ತವೋ ಅದೆಲ್ಲ ಎರಡನೇ ಮಾತು. ನನ್ನಿಂದ ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ನನ್ನ ಗುರುಗಳ ವಿರುದ್ಧ ಮಾಡುವ, ಅವರ ಮನಸ್ಸನ್ನು ನೋಯಿಸುವ, ಅವರಿಗೆ ಅಪಮಾನವಾಗುವ, ಅವರಿಗೆ ಅವಮಾನವಾಗುವ ಭಾವನೆ ನನ್ನಿಂದ ಎಂದಿಗೂ ಬರುವುದು ಬೇಡ, ಎಂದಿಗೂ ಬರುವುದು ಬೇಡ. ಆ ಗುರುಗಳ ಸನ್ನಿಧಾನದಲ್ಲಿ ಗುರುಭಕ್ತಿಯನ್ನು ವಿಶೇಷವಾಗಿ ಕೊಡುವಂತ ಈ ಚಿಂತನೆಯಲ್ಲಿ ಕೇಳ್ತಾ ಇದ್ದಾರೆ. ಮತ್ತೆ ಮುಂದೆ ಬರೆದು, ಸ್ವಾಮಿ, ಸಾಮಾನ್ಯವಾಗಿ ಮನುಷ್ಯ ತಾನು ಅವನಿಗೆ ವಿಹಿತವಾದ ಕರ್ಮಗಳನ್ನು ಪ್ರತಿನಿತ್ಯವೂ ಮಾಡಬೇಕು. ಸ್ವಕರ್ಮಣಾಂ ತಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಾಹ ಅಂತ ಕೃಷ್ಣ ಹೇಳಿದ್ದಾನೆ ಗೀತೆಯಲ್ಲಿ. ಅವನಿಗೆ ವಿಹಿತವಾದಂತಹ ಯಾವೆಲ್ಲ ಕ್ರಿಯೆಗಳಿವೆಯೋ, ಬೆಳಗಿನ ಜಾವ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ, ಮನೆಯನ್ನು ಸಾರಿಸಿ ರಂಗವಲ್ಲಿ ಹಾಕಿ, ದೇವರ ಮನೆಯನ್ನು ಶುಭ್ರ ಮಾಡಿಕೊಂಡು, ತುಳಸಿ ಹೂವುಗಳನ್ನು ಕಿತ್ತು ತಂದು ಪ್ರಾರ್ಥನೆ ಮಾಡಿ ಅವುಗಳನ್ನು ತಂದು ದೇವರಲ್ಲಿ ಸಮರ್ಪಣೆಯನ್ನು ಮಾಡಿ, ದೇವರ ಮತ್ತೆ ಸ್ನಾನಾದಿಗಳನ್ನು ಮಾಡಿ, ದೇವರ ಪೂಜೆ ಮಾಡಿ, ವೈಶ್ವದೇವ ನೈವೇದ್ಯಾದಿಗಳನ್ನು ಮಾಡಿ, ಪರಮಾತ್ಮನಿಯ ಅನುಗ್ರಹವನ್ನು ಪಡೆದು ಆ ಅಹರ್ನಿಶವಾಗಿ ಪಾಠ ಪ್ರವಚನ, ಪಾರಾಯಣ, ಜಪ, ತಪ ಇವುಗಳು ಮಾಡಬೇಕಾದದ್ದು ಸಾಧಕನಾದ ಒಬ್ಬ ವ್ಯಕ್ತಿಯ ಜೀವನದ ಉದ್ದೇಶ. ಅವುಗಳನ್ನು ಮಾಡದೆ ಅಹರ್ನಿಶವಾಗಿ ಭೋಗದಲ್ಲಿ ಆಸಕ್ತನಾಗಿ ಅದೇ ಜೀವನ ಅಂತ ತಿಳಿದುಕೊಂಡ್ರೆ ದೇವರು ನಮಗೆ ಕೊಟ್ಟ ಈ ಮಾನವ ಜನ್ಮ ವ್ಯರ್ಥವಾಗಿ ಹೋದೀತು. ಮಾನವ ಜನ್ಮ ದೊಡ್ಡದೋ, ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಬೈತಾರೆ. ಭೋಗದಲ್ಲಿಯೇ ರತರಾಗಿ ಈ ಕ್ಷುದ್ರ ಮಾನವ ಜನ್ಮ ಎಂದಿಗೂ ವ್ಯರ್ಥ ಆಗಬಾರದು, ಎಂದಿಗೂ ವ್ಯರ್ಥವಾಗಬಾರದು. ಅದನ್ನೇ ಈ ಚಿಂತನೆಯಲ್ಲಿ ಹೇಳ್ತಾ, ವಯಂ ಪ್ರಾತಸ್ನಾನಂ ರಘುಪನಮನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮಾ ರಮಣ ಭಜನಂ ನಾಪಿ ಮನನಂ.
ಅಕಾಶ್ಮಾಲಂ ಶ್ರೀಲಂ ದಶವದನ ಕಾಲಂ ಗತತುಲಂ ರಮಾಲೋಲಂ ಯಾಮಃ ಶರಣಮಮಲಂ ವೀತಶಮಲಂ. ಹೇ ವೀತ, ಹನುಮಂತ ದೇವರಿಂದ ಅಹರ್ನಿಶವಾಗಿ ಸ್ತೋತ್ರ ಮಾಡಿಸಿಕೊಳ್ಳುವ ಕಪಿಶ್ರೇಷ್ಠನಾದಂತಹ ಹನುಮಂತ ದೇವರಿಂದ ಸೇವಿತನಾದ ಹೇ ರಘುಪ, ರಘುಕುಲ ಶ್ರೇಷ್ಠನಾದಂತಹ ರಾಮ, ಪ್ರಾತಸ್ನಾನಂ ನಮನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮಾರಮಣ ಭಜನಂ ನಾಪಿ ಮನನಂ. ನಮ್ಮ ಹಣೆ ಬಾರಕ್ಕೆ ಇವತ್ತು ಸ್ನಾನ ಅನ್ನುವುದು ಹುಟ್ಟೋದು ಯಾವಾಗ ಅಂತಂದರೆ, ಎಲ್ಲ ಅಡಿಗೆ ಮಾಡಿ ಊಟ ಮಾಡಿ ಮಧ್ಯಾಹ್ನವೋ ಸಾಯಂಕಾಲವೋ ಮನಸ್ಸು ಬಂತೋ ಮೈ ಕೊಳಕು ಅಂತ ಅನಿಸ್ತೋ ಆಗ ಸ್ನಾನ ಮಾಡ್ತೇವೆ. ಎಷ್ಟು ಅನಿಷ್ಟ ನಮಗೆ ಬಡಿದುಕೊಳ್ಬೇಡ, ವಿಚಾರ ಮಾಡಿ. ಯಾಕೆ ಸ್ನಾನ ಮಾಡಿಲ್ಲ? ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಗಂಡ ಆಫೀಸಿಗೆ ಹೋಗ್ತಾನೆ, ಸಮಯ ಇರುವುದಿಲ್ಲ ಅಂತ. ಆ ಅಡಿಗೆಗೆ ಮತ್ತೊಂದು ಮುಗುದೊಂದು ಮಾಡುವ ಫೋನಿನಲ್ಲಿ ರೀಲ್ಸೋ ಶಾರ್ಟ್ಸೋ ನೋಡ್ತಾ ಇರುವಾಗ ನಮಗೆ ಸಮಯದ ಪರಿವು ಬರುವುದಿಲ್ಲ. ಒಂದು ಮಾತು ಅತ್ಯಂತ ಗಟ್ಟಿಯಾಗಿ ತಿಳಿದುಕೊಳ್ಳಿ, ಇವತ್ತಿನ ಯುಗದಲ್ಲಿ ಆ ಡೈವರ್ಸೋ ಮನಸ್ತಾಪ ಮತ್ತೊಂದು ಮುಗುದೊಂದು ಇವೆಲ್ಲ ಯಾಕೆ ಬರ್ತಾ ಇವೆ? ನಾವು ಮಾಡದೇ ಇರುವಂತಹ ಈ ಎಲ್ಲ ಕೃತ್ಯಗಳಿಗೇನೆ ಸ್ನಾನ ಮಾಡದೆ ಮನೆಯಲ್ಲಿ ತಿರುಗಾಡೋದು. ಸ್ತ್ರೀಯರಾದವರು ತಿಂಗಳಿಗೊಮ್ಮೆ ಬರುವ ಮಾಸಿಕ ಧರ್ಮಗಳನ್ನು ಆಚರಣೆ ಮಾಡದೆ ಆ ಮಾಸಿಕ ಧರ್ಮಗಳಲ್ಲಿ ಏನೇ ನಾನಾ ವಿಧವಾದ ಮನೆಯ ಕಾರ್ಯಗಳನ್ನು ಮಾಡೋದು. ಇವೇ ಎಲ್ಲ ನಮ್ಮ ಅನಿಷ್ಟಕ್ಕೆ ಕಾರಣ, ಮರಿಬೇಡಿ. ನಾವು ಮಾಡಿದ ತಪ್ಪಿಗೆ ನಮಗೇನೋ ಒಂದು ಮನಸ್ಸಿಗೆ ವ್ಯಥೆಯೋ ಮತ್ತೊಂದು ಕಿರಿಕಿರಿಯೋ ಸಂಸಾರದಲ್ಲಿಯೋ ವಿರಸ ಬಂದಾಗ ಯಾರೋ ಜ್ಯೋತಿಷ್ಯಗಳ ಹತ್ತಿರ ಹೋಗ್ತೇವೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇವೆ, ಹೋಮ ಮಾಡ್ತೇವೆ, ಹವನ ಮಾಡ್ತೇವೆ. ನಾವು ಮಾಡುವ ಪ್ರತಿನಿತ್ಯದ ತಪ್ಪಿನ ಅರಿವು ನಮಗೆ ಆಗ್ತಾ ಇಲ್ಲ. ಸರ್ವಥ ಅಲ್ಲ ಅದು. ಒಬ್ಬ ಸ್ತ್ರೀಯರಾದವಳು, ಮನೆಯ ಕುಲಭೂಷಣಳಾದವಳು ಬೆಳಗ್ಗೆ ಎದ್ದು ಮೊದಲಿಗೆ ಮಾಡಬೇಕಾದದ್ದು ಸ್ನಾನ, ನಂತರದ ಮನೆ ಶುದ್ಧಿ, ತುಳಸಿಯ ಮುಂದೆ ದೀಪ, ರಂಗವಲ್ಲಿ, ದೇವರ ಮುಂದೆ ದೀಪ, ಸಾಧ್ಯವಾದಷ್ಟು ದೇವರ ನಾಮಸ್ಮರಣೆಗಳು, ಇವುಗಳನ್ನೆಲ್ಲವನ್ನ ಮಾಡಿ ನಾವು ಮಕ್ಕಳಿಗೆ ಗಂಡನಿಗೆ ಶುಭ್ರವಾದ ಅಡಿಗೆ ಮೊದಲಾದವುಗಳನ್ನು ಮಾಡಿದರೆ ಆ ಅಡಿಗೆಯಲ್ಲಿಯೂ ನಾವು ಮಾಡಿದಂತಹ ಪ್ರಾಮಾಣಿಕವಾದ ಚಿಂತನೆ ಹೋಗುತ್ತೆ. ಅದನ್ನು ಬಿಟ್ಟು ಚಪ್ಪಲಿ ಹಾಕಿಕೊಂಡು ಅಡಿಗೆ ಮಾಡಿ ಏನೇನೋ ತಲೆಯಲ್ಲಿ ವಿಚಾರ ಮಾಡ್ತಾ ಸ್ನಾನವಿಲ್ಲದೆ ಈ ಎಲ್ಲ ಕರ್ಮಗಳನ್ನು ಮಾಡ್ತಾ ಮಕ್ಕಳಿಗೆ ಗಂಡಂದಿರಿಗೆ ಊಟಕ್ಕೆ ಹಾಕ್ತೇವೆ ನಾವು. ಹಣೆ ಬಾರಕ್ಕೆ ಅದೇ ದುಷ್ಟ ಬುದ್ಧಿ ಬಂದು 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 ಅವರೂ ಕೆಟ್ಟು ಹೋಗ್ತಾರೆ. ಮುಂದಿನ ನಮ್ಮ ಮುಪ್ಪುಗಾಲಿನಲ್ಲಿ ಇದೆಲ್ಲ ನಾವು ಚಿಂತನೆ ಮಾಡ್ತಾ ಕೊಡ್ತೇವೆ. ನನಗೆ ಹಾಗಾಯ್ತು, ಹೀಗಾಯ್ತು, ನನ್ನ ಮಗ ನೋಡಲಿಲ್ಲ, ಹೀಗೆ ಮಾಡಿದ, ಹಾಗೆ ಮಾಡಿದ. ಯಾತಕ್ಕೆ ಬಂತು? ನೀವು ಒಳ್ಳೆ ಸಂಸ್ಕಾರ ಕೊಡಲಿಲ್ಲ, ನೀವು ಒಳ್ಳೆ ಸಾಧನೆಯ ಮಾರ್ಗದಲ್ಲಿ ಮಾಡಲಿಲ್ಲ, ಉಪನಯನ ಮಾಡಿಸಲಿಲ್ಲ, ಸರಿಯಾದ ಸಮಯಕ್ಕೆ ಸಂಧ್ಯಾ ವಂದನೆ ಮಾಡಿಸಲಿಲ್ಲ. ಮಗ ಏನೋ ಅಪ್ಪಿ ತಪ್ಪಿ ತನ್ನ ಗೆಳೆಯಂದಿರನ್ನ ನೋಡಿ ತಾನು ಇಲ್ಲಿ ಮಾಡ್ತಾ ಇದ್ರೆ ಮಗನ ಈಗ ಮಾಡೋದಲ್ಲ, ವಯಸ್ಸಾದ ಮೇಲೆ ಮಾಡೋ ಕರ್ಮ ಅಂತ ಹೇಳಿ ಹೀಯಾಳಿಸಿ ಬಿಟ್ವಿ, ತೆಗಳಿಸಿ ಬಿಟ್ವಿ. ಎಲ್ಲಿ ಆಗತ್ತೆ ಜೀವನದಲ್ಲಿ ಆನಂದ? ಅನೇಕ ವಿಧವಾದ ಮತಾಂತರಗಳು, ಪರಮತೀಯರು ನಮ್ಮ ಮೇಲೆ ಮಾಡುವ ದಾಳಿಗಳು, ಇದೆಲ್ಲ ನಾವು ಮಾಡುವ ಕ್ಷುದ್ರವಾದ ಸ್ವಭಾವದಿಂದಲೇನೆ ತಾನೆ. ವಿಚಾರ ಮಾಡಿ, ಪರಮತೀಯರು ನಮ್ಮ ಹಣೆಬಾರ ಎಷ್ಟು, ಈ ಭಾರತೀಯ ಸನಾತನ ಸಂಪ್ರದಾಯಗಳು ಸಂಸ್ಕೃತಿಗಳು ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇವೆ ವಿಚಾರ ಮಾಡಿ. ಪರಮತೀಯರು ನೋಡೋದಕ್ಕೆ ಎಷ್ಟು ಚಂದ ಇರ್ತಾರೆ, ಏನವರ ಲಾವಣ್ಯ ರೂಪ. ಇಷ್ಟೆಲ್ಲ ಇದ್ದರೂ ಕೂಡ ತಮ್ಮ ಮೈ ತಮ್ಮ ದೇಹ ಇನ್ನೊಬ್ಬರಿಗೆ ಕಾಣಬಾರದು. ಯಾಕೆ? ಅದು ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಮೈತುಂಬ ಎಲ್ಲ ಹಾಕಿಕೊಂಡು ಬಂದು ಸಣ್ಣ ಸಣ್ಣ ಮಕ್ಕಳು ಸಮೇತರಾಗಿ ನಾವು ಭಾರತೀಯರು, ನಾವು ಸನಾತನಿಗಳು ಮೈಯೆಲ್ಲ ಇನ್ನೊಬ್ಬರಿಗೆ ಕಾಣುವಂತೆ ಉಡುಪುಗಳನ್ನು ಹಾಕ್ಕೊಳ್ತೇವೆ. ಯಾತಕ್ಕೆ ಬಂತ್ರಿ ಧರ್ಮ? ಸರ್ವಥ ಅದು ಮಾಡುವುದಲ್ಲ. ನಮ್ಮ ಧರ್ಮ ಏನಿದೆ, ನಮ್ಮ ಕರ್ಮ ಏನಿದೆ, ಅತ್ಯಂತ ಶ್ರದ್ಧೆಯಿಂದ ಹೆಮ್ಮೆಯಿಂದ ಮಾಡಬೇಕು. ಅನೇಕ ಜನ ಮಾಡ್ತಾ ಇದ್ದೀರಿ, ಇನ್ನೂ ಅನೇಕ ಜನ ಮಾಡಬೇಕಾಗಿದೆ.
ಆ ಧರ್ಮದ ಒಳ ಲೋಪಗಳೇನಿವೆಯಲ್ಲ ಅವುಗಳನ್ನು ನಾವು ಮೊದಲಿಗೆ ಮುಚ್ಚಿಕೊಳ್ಬೇಕು. ಒಬ್ಬ ಹೆಣ್ಣು ಮಗಳು ಮೈತುಂಬ ಬಟ್ಟೆ ಹಾಕ್ಕೊಂಡು ಬಂದರೆ ಒಂದು ಶಾಲೆಯಲ್ಲಿ ಅವಳಿಗೆ ಪರೀಕ್ಷೆಗೆ ಕೂಡಿಸೋದಿಲ್ಲ ಅಂತಂದ್ರೆ ಆ ಹೆಣ್ಣಿನ ಇಡೀ ಧರ್ಮದವರು ಬಂದು ಬಹಿರಂಗವಾಗಿ ಚಳುವಳಿಗಳನ್ನು ಮಾಡಿ ಅದನ್ನು ನಿಲ್ಲಿಸುವ ತಾಕತ್ತನ್ನು ತೋರಿಸ್ತಾರೆ. ಒಬ್ಬರಾದರೂ ನಮ್ಮ ಸನಾತನ ಹೆಣ್ಣು ಮಕ್ಕಳಿಗೆ ಹೀಗಾದರೆ ಮುಂದೆ ಬಂದಿದ್ದೇವೆ ನಾವು? ಸರ್ವಥಾ ಇಲ್ಲ. ಅದಕ್ಕಾಗಿಯೇ ನಾವು ಧರ್ಮದ ಅಳಿವಿನ ಇಂಚಿನಲ್ಲಿ ನಾವು ಇದ್ದೇವೆ. ಸರ್ವಥಾ ಹಾಗೆ ಮಾಡುವುದಲ್ಲ. ಅತ್ಯಂತ ಶುದ್ಧವಾದ ಸನಾತನ ಭಾರತೀಯ ಸಂಸ್ಕೃತಿ. ಅಷ್ಟೆಲ್ಲ ಮಾಡಲಿಕ್ಕಾಗಲಿಲ್ಲ ಅಂದರೂ ಮನೆಯಲ್ಲಿ ಮಾಡುವ ಈ ಒಂದು ಕಾರ್ಯಗಳಾದರೂ ಶುದ್ಧವಾದ ರೀತಿಯಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ತುಳಸಿಯ ಮುಂದೆ ದೀಪಾದಿಗಳನ್ನು ಹಚ್ಚಿ ಮನೆ ಶುಭ್ರವಾಗಿ ಇಟ್ಟು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟು ಜೀವನದಲ್ಲಿ ನಾವು ಅವರಿಗೂ ಸಂಸ್ಕಾರವಂತರಾಗಿ ಮಾಡಬೇಕು, ನಾವು ಸಂಸ್ಕಾರವಂತರಾಗಿರಬೇಕು. ಅದನ್ನೇ ಇಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಸ್ವಾಮಿ ಪ್ರಾತಸ್ನಾನಂ ನವನಂ ಸುಪ್ರವಚನಂ ಗುರುಧ್ಯಾನಂ ಪದ್ಮಾರಮಣ ಭಜನಂ ನಾಪಿ ಮನನಂ. ಬೆಳಗ್ಗೆ ಸ್ನಾನ ಮಾಡಿ ಗೊತ್ತಿಲ್ಲ, ದೇವರ ಮುಂದೆ ದೀಪ ಹಚ್ಚಿ ಗೊತ್ತಿಲ್ಲ, ಧ್ಯಾನ ಮಾಡಿ ಗೊತ್ತಿಲ್ಲ, ಜಪ ಮಾಡಿ ಗೊತ್ತಿಲ್ಲ, ತಪ ಮಾಡಿ ಗೊತ್ತಿಲ್ಲ, ಪೂಜೆಯಂತೂ ಕಿವಿಯಿಂದ ಕೇಳಲಿಲ್ಲ, ಯಾತ್ರೆಗಳ ತೀರ್ಥಯಾತ್ರೆಗಳ ಒಂದು ವಿಚಾರವೂ ನಮಗೆ ಗೊತ್ತಿಲ್ಲ. ವೀಕೆಂಡ್ ಅಂತ ಹೇಳಿ ಎಲ್ಲೆಲ್ಲೋ ಕಾರ್ ತಕ್ಕೊಂಡು ಮತ್ತೊಂದು ಮಗದೊಂದು ಹೋಗಿ ಏನೇನೋ ಮಜಾ ಮಾಡಿ ಬರ್ತೀವಲ್ಲ, ಆ ಸಂಸ್ಕೃತಿ ಬಿಡಿ. ಕನಿಷ್ಠ ಪಕ್ಷ ವೀಕ್ ಎಂಡ್ ಆಗೋದು ಬೇಡ ಆ ಎಲ್ಲ ಕೆಟ್ಟ ಕರ್ಮಗಳಿಂದ. ಕನಿಷ್ಠ ಪಕ್ಷ ವಾರಕ್ಕೆ ಒಮ್ಮೆಯಾದರೂ ಶುದ್ಧವಾದ ಭಾರತೀಯ ವೇಷವನ್ನು ಹಾಕಿಕೊಂಡು ಇಡೀ ಕುಟುಂಬ ಸಮೇತರಾಗಿ ದೇವಸ್ಥಾನಗಳಿಗೆ ಹೋಗಿ. ನಿಮಗೆ ಅರಿವಿಲ್ಲದಂತೆ ನಿಮ್ಮ ಮಕ್ಕಳು ಒಳ್ಳೆ ಸಂಸ್ಕಾರವಂತರಾಗ್ತಾರೆ. ಪ್ರತಿನಿತ್ಯ ಆಗುವುದಿಲ್ಲ, ಬೇಡ. ವೀಕೆಂಡಿನಲ್ಲಿ ಅಂತ ಹೇಳಿ ಏನೇನೋ ಮೋಜು ಮಸ್ತಿಗಳನ್ನು ಮಾಡೋದಕ್ಕೆ ಹೋಗ್ತೀವಲ್ಲ, ಬಿಡೋಣ. ದೇವಸ್ಥಾನಗಳಿಗೆ ಹೋಗೋಣ, ಒಳ್ಳೆ ಪ್ರವಚನಗಳನ್ನು ಕೇಳೋಣ. ಆ ವೀಕೆಂಡ್ ಅನ್ನುವುದು ಇದು ಸ್ಪಿರಿಚುವಲ್ ವೀಕೆಂಡ್ ಆಗಲಿ, ಧಾರ್ಮಿಕ ವಾರಾಂತ್ಯ ಅಂತ ಮಾಡೋಣ. ಇವತ್ತಿನಿಂದ ಪ್ರಾರಂಭ ಆಗಬೇಕು. ರವಿವಾರ ಅಲ್ಲ ಇವತ್ತು, ನಾಳೆ ಸೋಮವಾರ ಬರುತ್ತೆ, ನಾಡಿದ್ದು ಮಂಗಳವಾರ ಬರುತ್ತೆ ಅಂತ ಹೇಳಿ ವಾರಗಳನ್ನು ಮುಂದೂಡೋದಲ್ಲ. ಪ್ರತಿ ವಾರದ ಶನಿವಾರ ರವಿವಾರ ಸಾಯಂಕಾಲ ಕನಿಷ್ಠ ಪಕ್ಷ ಒಂದೊಂದು ಗಂಟೆಯಾದರೂ ಇದು ವೀಕೆಂಡ್ ಆಗುವುದು ಬೇಡ. ಇದು ಸ್ಪಿರಿಚುವಲ್ ವೀಕೆಂಡ್ ಆಗಲಿ, ಧಾರ್ಮಿಕದ ವಾರಾಂತ್ಯ ಆಗಲಿ. ಎಲ್ಲರೂ ಸೇರಿ ಭಜನೆ ಮಾಡಿ, ಹಾಡು ಹಾಡಿ, ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೆಯ ಪ್ರವಚನಗಳನ್ನು ಕೇಳಿ. ಇವತ್ತು ನಾಳೆ ನಮಗೆ ಸಾಧನೆಗೆ ಇನ್ನೂ ಅನುಕೂಲ ಕೊಟ್ಟಿದ್ದಾನೆ ದೇವರು. ಯೂಟ್ಯೂಬು ಮತ್ತೊಂದು ಮುಗುದೊಂದರ ಮುಖಾಂತರ ಯಾರ್ಯಾರೋ ಒಬ್ಬ ಅಡಿಗೆ ಮಾಡ್ತಾನೆ, ಮತ್ತೊಬ್ಬ ಡ್ಯಾನ್ಸ್ ಮಾಡ್ತಾನೆ, ಮತ್ತೊಂದು ಮಾಡ್ತಾನೆ, ಮಗದೊಂದು ಮಾಡ್ತಾನೆ. ಅಂಥವನನ್ನು ನೋಡಲಿಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನು ನೋಡ್ತೇವೆ ನಾವು. ಯಾರೋ ಒಬ್ಬ ಆಚಾರ್ಯ ಗಂಟಲು ಹರಿದುಕೊಂಡು ಪ್ರವಚನ ಮಾಡಿದ, ಒಳ್ಳೆಯ ತತ್ವಜ್ಞಾನವನ್ನು ಕೊಟ್ಟ ಅಂದರೆ ನೋಡೋದಕ್ಕೆ ಮನಸ್ಸು ಬರೋದಿಲ್ಲ ನಮಗೆ. ಯಾವ ಪರಿಸ್ಥಿತಿಯಲ್ಲಿದ್ದೇವೆ ನಾವು? ಸರ್ವಥಾ ಈ ಕರ್ಮಗಳನ್ನು ಮಾಡುವುದಲ್ಲ. ಆ ಚಿಂತನೆಯಲ್ಲಿ ಸ್ವಾಮಿ ಈ ಎಲ್ಲ ಪಾಪಗಳನ್ನು ತೆಗೆದುಹಾಕು, ಇವೆಲ್ಲ ಮಾಡುವಂತಹ ಕರ್ಮಗಳನ್ನು ಯಾವುದನ್ನೂ ವೀಕ್ಷಣೆ ಮಾಡದೆ ಕೇವಲ ಅನುಗ್ರಹ ರೀತಿಯಿಂದ ನನ್ನಲ್ಲಿ ನೋಡಿ ವಿಶೇಷವಾದ ಅನುಗ್ರಹವನ್ನು ಮಾಡು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಈ ಚಿಂತನೆಯಲ್ಲಿ ತಿಳಿಸಿಕೊಡ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.